ಅಸಾಧ್ಯವೆಂಬ ಪದವನ್ನು ಅಳಿಸಿ ಹಾಕಿದವರು. ಇದು ಇಂದಿನ ಕ್ಷಣ ಹೊತ್ತು ಅಣಿಮುತ್ತು ಧ್ವನಿ ಸುರುಳಿ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನನಗೆ ಪ್ರೋತ್ಸಾಹಿಸಿ. ಒಂದು ಆಶ್ಚರ್ಯಕರ ಸಂಗತಿಯನ್ನು ನಾವಿಂದು ಹಂಚಿಕೊಳ್ಳಬೇಕು. ಪ್ರಪಂಚದಲ್ಲಿ ಸುಮಾರು 4 ಕೋಟಿಗಿಂತಲೂ ಹೆಚ್ಚು ಪ್ರತಿಗಳು ಮಾರಾಟವಾಗಿರುವ ಪುಸ್ತಕ ಮತ್ತು ಅದರ ಲೇಖಕರು ಯಾರು ಗೊತ್ತೇ? ಪುಸ್ತಕದ ಹೆಸರು ಥಿಂಕ್ ಆ್ಯಂಡ್ ಗ್ರೋ ರಿಚ್, ಚಿಂತಿಸಿ ಮತ್ತು ಸಿರಿವಂತರಾಗಿ. ಲೇಖಕರು ನೆಪೋಲಿಯನ್ ಹಿಲ್. ಇದಕ್ಕಿಂತ ಆಶ್ಚರ್ಯವೆಂದರೆ ನೆಪೋಲಿಯನ್ ಬಡತನದಲ್ಲಿ ಹುಟ್ಟಿ ಬೆಳೆದವರು. ತಮ್ಮ 13ನೆಯ ವಯಸ್ಸಿಗೆ ಕೆಲಸಕ್ಕೆ ಸೇರಬೇಕಾಯಿತು. ಆದರೆ ಅವರಿಗೆ ಬರಹಗಾರರಾಗಬೇಕೆಂಬ ಕನಸು ಇತ್ತು. ಅವರ ಕನಸನ್ನು ಕೇಳಿದ ಕೆಲವರು, ತಕ್ಕ ಮಟ್ಟಿಗೂ ವಿದ್ಯಾವಂತರಲ್ಲದ ನೀವು ಲೇಖಕರಾಗಲು ಅಸಾಧ್ಯ ಎಂದರು. ಇನ್ನು ಕೆಲವರು, ನೀವು ದೇಶ ತಿರುಗಿಲ್ಲ, ಕೋಶ ಓದಿಲ್ಲ, ಬಡತನವೊಂದನ್ನು ಬಿಟ್ಟು ಬೇರೇನನ್ನೂ ಅನುಭವಿಸಿಲ್ಲ, ನೀವು ಬರೆಯುವುದು ಅಸಾಧ್ಯ ಎನ್ನುತ್ತಿದ್ದರು. ನಿರಾಶಾದಾಯಕ ಮಾತುಗಳಿಂದ ನೆಪೋಲಿಯನ್ ತಮ್ಮ ಕನಸನ್ನು ಕಳೆದುಕೊಳ್ಳಲಿಲ್ಲ. ಮೊದಲನೇ ಸಂಪಾದನೆಯಲ್ಲೇ ಒಂದು ದೊಡ್ಡ ಡಿಕ್ಷನರಿ ಕೊಂಡುಕೊಂಡರು. ಪ್ರತಿದಿನ ಹೊಸ ಪದಗಳನ್ನು ಕಲಿಯುತ್ತಾ ಹೋದರು. ಅವರ ಊರಿನಲ್ಲಿದ್ದ ಒಂದು ಸಣ್ಣ ಪತ್ರಿಕೆಗೆ ಲೇಖನಗಳನ್ನು ಬರೆಯಲು ಪ್ರಾರಂಭಿಸಿದರು. ಅವರು ಕವನ ಕಾದಂಬರಿಗಳನ್ನು ಬರೆಯಲಿಲ್ಲ, ಆದರೆ ಬದುಕಿನಲ್ಲಿ ಗೆದ್ದವರ ಬಗ್ಗೆ, ಶ್ರೀಮಂತರಾದವರ ಬಗ್ಗೆ ಅವರಿಗೆ ತೀವ್ರ ಕುತೂಹಲವಿತ್ತು. ಆ ಶತಮಾನದ ಅತ್ಯಂತ ಶ್ರೀಮಂತ ಆಂಡ್ರೀವ್ ಕಾರ್ನೆಗೀಯವರ ಪರಿಚಯವಾಯಿತು. ಅವರು ನೆಪೋಲಿಯನ್ನರ ಹಂಬಲ ಮತ್ತು ಕುತೂಹಲ ಕಂಡು ಒಂದು ಒಳ್ಳೆಯ ಸೂಚನೆ ಇತ್ತರು. ಬದುಕಿನಲ್ಲಿ ಗೆದ್ದವರನ್ನು, ಸಾಧನೆ ಮಾಡಿದವರನ್ನು, ಶ್ರೀಮಂತರಾದವರನ್ನು ಸಂದರ್ಶಿಸಿ ಅವರ ಯಶಸ್ಸಿನ ಸೂತ್ರಗಳನ್ನು ದಾಖಲು ಮಾಡಿಕೊಂಡು ಅದನ್ನೇ ಪುಸ್ತಕವನ್ನಾಗಿ ಏಕೆ ಬರೆಯಬಾರದು ಎಂಬ ಸಲಹೆ ಇತ್ತರು. ಸಲಹೆಯನ್ನು ಸ್ವೀಕರಿಸಿದ ನೆಪೋಲಿಯನ್ನರು ಹೆನ್ರಿ ಫೋರ್ಡ್, ಥಾಮಸ್ ಆಲ್ವಾ ಎಡಿಸನ್, ರಾಕ್ ಫೆಲ್ಲರ್, ಚಾರ್ಲ್ಸ್ ಸ್ಕ್ವಾಬ್, ವುಡ್ರೋ ವಿಲ್ಸನ್, ವಿಲಿಯಂ ರಿಗ್ಲಿ, ಗ್ರಹಾಂ ಬೆಲ್ ಮುಂತಾದ 500ಕ್ಕೂ ಹೆಚ್ಚು ಜನರನ್ನು ಸಂದರ್ಶಿಸಿದರು. ಸಂದರ್ಶನದ ಸಾರವನ್ನು ದಿ ಲಾ ಆಫ್ ಸಕ್ಸಸ್ ಎಂಬ 600 ಪುಟಗಳ ಪುಸ್ತಕ ಪ್ರಕಟಿಸಿದರು. ಅದು ದಿಢೀರೆಂದು ಜನಪ್ರಿಯವಾಯಿತು. ಅದಾದ ನಂತರ ಅವರು ಬರೆದ ಥಿಂಕ್ ಆ್ಯಂಡ್ ಗ್ರೋ ರಿಚ್ ಎಂಬ ಪುಸ್ತಕ ಕೋಟಿಗಟ್ಟಲೆ ಸಂಖ್ಯೆಯಲ್ಲಿ ಮಾರಾಟವಾಯಿತು. ನೆಪೋಲಿಯನ್ ಹಿಲ್ರವರು ಕೋಟ್ಯಾಧಿಪತಿಗಳಾದರು. ಅವರು ಬರೆದ ಇತರ ಪುಸ್ತಕಗಳು ದಿ ಮಾಸ್ಟರ್ ಕೀ ಟು ರಿಚಸ್, ಕೀ ಟು ಸಕ್ಸಸ್, ಹೌ ಟು ರೈಸ್ ಯುವರ್ ಓನ್ ಸ್ಯಾಲರಿ, ಯು ಕ್ಯಾನ್ ವರ್ಕ್ ಯುವರ್ ಓನ್ ಮಿರಾಕಲ್ಸ್ ಇತ್ಯಾದಿ ಪುಸ್ತಕಗಳು ಇಂದಿಗೂ ಜನಪ್ರಿಯವಾಗಿವೆ. ನೆಪೋಲಿಯನ್ನರ ಕೆಲವು ಪ್ರಖ್ಯಾತ ಮಾರ್ಗದರ್ಶಿ ಮಾತುಗಳು ಹೀಗಿವೆ: ನೀವು ನಿಮ್ಮ ಬಿಡುವಿನ ಸಮಯವನ್ನು, ನಿಮ್ಮ ಬಳಿ ಇರುವ ಹಣವನ್ನು ಹೇಗೆ ಬಳಸುತ್ತೀರೆಂದು ತಿಳಿಸಿದರೆ, ನೀವು ಇನ್ನು 10 ವರ್ಷಗಳಲ್ಲಿ ಎಲ್ಲಿ ಇರುತ್ತೀರೆಂದು, ಹೇಗಿರುತ್ತೀರೆಂದು ನಾನು ತಿಳಿಸುತ್ತೇನೆ. ಸಂತೋಷವೆನ್ನುವುದು ಹಣ, ಆಸ್ತಿ, ಅಧಿಕಾರಗಳನ್ನು ಸಂಗ್ರಹಿಸುವವರಿಗೆ ಸಿಗುವುದಿಲ್ಲ, ಅದನ್ನು ಹಂಚಿಕೊಂಡವರಿಗೆ ಸಿಗುತ್ತದೆ. ನಿಘಂಟನ್ನು ಕೊಂಡುಕೊಂಡ ತಕ್ಷಣ ನೆಪೋಲಿಯನ್ ಮಾಡಿದ ಮೊದಲ ಕೆಲಸವೇನು ಗೊತ್ತೇ? ಅದರಲ್ಲಿ ಅಸಾಧ್ಯ ಎಂಬ ಪದವನ್ನು ಅಳಿಸಿ ಹಾಕಿದ್ದು. ಬನ್ನಿ, ನಾವು ನಮ್ಮ ಬದುಕಿನ ನಿಘಂಟಿನಿಂದ ಅಸಾಧ್ಯವೆಂಬ ಪದವನ್ನು ಅಳಿಸಿ ಹಾಕೋಣ, ಅಲ್ಲವೇ ಸ್ನೇಹಿತರೆ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.